ಎಲೆಕ್ಟ್ರಿಕ್ ಆಟೋಗಳ ನೋಂದಣಿ ಹಾಗೂ ಅನಧಿಕೃತ ಆಟೋಗಳ ಸಂಚಾರ ತಡೆಯಬೇಕೆಂದು ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದಲ್ಲಿ ರ್ಯಾಪಿಡೋ ಆ್ಯಪ್ ಮೂಲಕ ವೈಟ್ ಬೋರ್ಡ್ ಮೋಟಾರ್ ಸೈಕಲ್ಗಳ ಮೂಲಕ ಸಾರಿಗೆ ಸೇವೆ ನೀಡುತ್ತಿರುವ ಮತ್ತು ಎಲೆಕ್ಟ್ರಿಕ್ ಆಟೋಗಳ ನೋಂದಣಿ ಹಾಗೂ ಅನಧಿಕೃತ ಆಟೋಗಳ ಸಂಚಾರ ತಡೆಯಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಡಿಸಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಮಾಲಿ ಪಾಟೀಲ್, ಚಿದಾನಂದ್, ಮೋಹಸಿನ್, ಪ್ರದೀಪ್ ರೆಡ್ಡಿ, ಆನಂದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಮತ್ತು ಎಲೆಕ್ಟ್ರಿಕ್ ಆಟೋ ಹಾಗೂ ಅನಧಿಕೃತ ಆಟೋಗಳ ಬಗ್ಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೇವೆ. ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಕಲಬುರಗಿ ನಗರದಲ್ಲಿರೋ ವಿವಿಧ ಆಟೋ ಸಂಘ ಮತ್ತು ಸ್ಟ್ಯಾಂಡ್ಗಳ ಎಲ್ಲರೂ ಜಂಟಿಯಾಗಿ ಇವತ್ತು ಒಂದು ಮನವಿ ಏನು ಮಾಡ್ತೇವಪ್ಪ ಅಂತಂದ್ರೆ, ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡ್ಲತ್ತಾರೆ. ಈಗಾಗಲೇ ಹೈಕೋರ್ಟ್ ಆದೇಶದ ಏನಪ್ಪ ಅಂತಂದ್ರೆ ವೈಟ್ ಬೋರ್ಡ್ ಮ್ಯಾಗ ಕೊಡಬಾರ್ದು. ಇನ್ ಕೇಸ್ ಏನ್ರಿ ನಿಮಗೆ ಸೇವೆ ಕೊಡಪ್ಲೆ ಐತಂದ್ರೆ ಅಗ್ರಿಕಲ್ಚರ್ ಸಂಸ್ಥೆ ಮುಖಾಂತರ ಪರವಾನಗಿ ಪಡೆದು ಕೊಡ್ಬೇಕಂತ ಹೈಕೋರ್ಟ್ ಆದೇಶ ಅದ. ಅದನ್ನು ಉಲ್ಲಂಘಿಸಿ ಏನದಪ್ಪ ಅಂತಂದ್ರೆ ನಮ್ಮಲ್ಲಿ ವೈಟ್ ಬೋರ್ಡ್ ಮ್ಯಾಗ ಸೇವೆ ಕೊಡ್ಲತ್ತಾರೆ. ಈಗಾಗಲೇ ನಾವು ಸಂಬಂಧಪಟ್ಟ ಸಾರಿಗೆ ಇಲಾಖೆ ಆಗಿರೋದು, ಪೊಲೀಸ್ ಇಲಾಖೆ ಆಗಿರೋದು, ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿದೆವು. ಏನಪ್ಪ ಅಂತಂದ್ರೆ ಈ ಥರ ಸೇವೆ ಕೊಡ್ಲತ್ತಾರೆ, ಇದಕ್ಕೆ ಬಂದ್ ಮಾಡತ್ತಿ. ಅವ್ರು ಯಾವುದೇ ರೀತಿಯಾದ ಒಂದು ಸ್ಪಂದನೆ ಕೊಟ್ಟಿಲ್ಲ. ಅದಕ್ಕೆ ಇವತ್ತು ನಾವು ಎಲ್ಲ ಒಕ್ಕೂಟದಿಂದ ಮನವಿ ಮಾಡ್ತೇವೆ, ಇದಕ್ಕೆಲ್ಲ ಕೂಡಲೇ ಕಡಿವಾಣ ಆಗಬೇಕು. ಏನಪ್ಪ ಅಂತಂದ್ರೆ ಯಾರು ಬೈಕ್ ಸವಾರನ ಅವನ ವಿರುದ್ಧ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಮತ್ತು BNS IPC ಆ್ಯಕ್ಟ್ ಅಡಿ ಎಂದು ಪ್ರಕರಣ ದಾಖಲಿಸಬೇಕು. ಮತ್ತು ಈ ಎಲೆಕ್ಟ್ರಿಕ್ ಆಟೋಗೆ ಸಂಬಂಧಪಟ್ಟಂತೆ ಏನದ ಪೆಟ್ರೋಲ್ CNG ಇವೇನೋ ವೆಹಿಕಲ್ಗಳಿಗೆ ಕಡಿವಾಣ ಹಾಕಿರಿ, ಅದೇ ರೀತಿ ಮುಂದುವರೆದು ಎಲೆಕ್ಟ್ರಿಕ್ ಆಟೋಗಳಿಗೂ ಕಡಿವಾಣ ಹಾಕಬೇಕು, ನೋಂದಣಿ ಮಾಡಬಾರ್ದು. ಯಾಕಪ್ಪ ಅಂತಂದ್ರೆ ಜನಸಂಖ್ಯೆ ಮತ್ತು ಸಂಚಾರ ದಟ್ಟಣೆ ಮತ್ತು ಈಗ ಪರವಾನಗಿ ಪಡೆದ ಆಟೋ ಚಾಲಕರು ಎಲ್ಲರನ್ನು ಗಮನದಲ್ಲಿಟ್ಟುಕೊಂಡು ಇವುಗಳಿಗೆ ಕಡಿವಾಣ ಹಾಕಬೇಕು. ಈಗಾಗಲೇ ನಗರದಲ್ಲಿ 2,000 ಎಲೆಕ್ಟ್ರಿಕ್ ಆಟೋಗಳಿವೆ. ಇವಕ್ಕೇನದ ಸರ್ಕಾರ ಆದೇಶ ಏನದಪ್ಪ 1/7/2025 ಆದೇಶದಂತೆ ಎಲ್ಲರಿಗೂ ಏನದ ಪರ್ಮಿಟ್